ಈ ಪೆಟ್ ಓನರ್ ಟ್ರಾನ್ಸ್ಫರ್ ಅದೇನು ರಿಜಿಸ್ಟ್ರಿ ಇದೆ ಅದನ್ನು ನಾವು ಆನ್ಲೈನ್ ವ್ಯವಸ್ಥಿತವಾಗಿ ಮಾಡ್ತಾಯಿದ್ದೀವಿ. ಅಲ್ಲೇನಂತ ಹೇಳಿದ್ರೆ ಪಾಪ್ ಮೆಂಬರ್ ಯಾವುದೇ ಒಂದು ಮರಿನ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಯಾರಿಗೆ ಸೇಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಮತ್ತು ಯಾವ ಒಂದು ಮರಿನ ಸೇಲ್ ಮಾಡ್ತಾ ಇದ್ದಾರೆ ಅದರದ್ದು ಡೀಟೇಲ್ಸ್, ಯಾವತ್ತು ಅದನ್ನು ಸೇಲ್ ಮಾಡ್ತಾ ಇದ್ದಾರೆ ಅಂತೇಳಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಒಂದು ಹೆಲ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಅದರದ್ದೇ ಆದ ಒಂದಷ್ಟು ಎಲಿಜಿಬಿಲಿಟಿ ಇದೆ, ಅದನ್ನೆಲ್ಲ ಫುಲ್ಫಿಲ್ ಮಾಡಿ ಪೆಟ್ ಓನರ್ಸ್ಗೆ ಅಂದರೆ ಪರ್ಚೇಸ್ ಮಾಡೋರಿಗೆ ಒಂದು ಸೇಲ್ ಡೀಡ್ ಮಾಡಿಕೊಡೋವಂಥ ವ್ಯವಸ್ಥೆನೂ ಆನ್ಲೈನಲ್ಲಿ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀವಿ. ಆ್ಯಂಡ್ ಎರಡನೇದೇನಂತ ಹೇಳಿದ್ರೆ ಪೆಟ್ ಪೆಲೆಟ್ಸ್ ಹೋಮ್ ಮೇಡ್ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಇನ್ಸ್ಟೆಂಟಾಗಿ ಪೆಟ್ ಪೆಲೆಟ್ಸ್ಗಳನ್ನ ಪ್ರತಿಯೊಬ್ಬ ಡಾಗ್ ಬ್ರೀಡರ್ ಆಗಿರ್ಬೋದು, ಪೆಟ್ ಓನರ್ಸ್ ಆಗಿರ್ಬೋದು, ಅವರ ಮನೆ ಬಾಗಿಲಲ್ಲೇ ಅದನ್ನು ತಲುಪಿಸೋವಂಥದ್ದು ಇಲ್ಲ ಅವರೇ ಮಾಡ್ಕೊಳ್ಳೋವಂಥದ್ದು ಏನಿದೆ ಅದನ್ನು ಕೂಡ ಇದೇ ಒಂದು ಮೆಂಬರ್ಸ್ ಒಂದು ಸಪೋರ್ಟಲ್ಲಿ ಮಾಡಬೇಕು ಅಂತ ಇದ್ದೀವಿ. ಆ್ಯಂಡ್ ಇನ್ನೊಂದು ಒಂದು ಕನ್ಸ್ಯೂಮರ್ ಫೋರಮ್ ಅಂತೇಳಿ, ಕನ್ಸ್ಯೂಮರ್ ಫೋರಮ್ ಅಂತ ಹೇಳಿದಾಗ ನಾರ್ಮಲಾಗಿ ಅದರಲ್ಲಿ ನಿಮ್ಮ ಒಂದು ಕೂಗೇನಿದೆ, ನಿಮ್ಮ ಒಂದು ಕಂಪ್ಲೇಂಟ್ಸ್ ಏನಿದೆ ಅದು ಪಬ್ಲಿಕ್ ಫೋರಮಲ್ಲಿ ಇರಬೇಕು ಅನ್ನೋಂಥದ್ದಕ್ಕೆ ನಿಮ್ಮ ಒಂದು ಯಾವುದೇ ಒಂದು ಕಂಪ್ಲೇಂಟ್ ಇದ್ರೂ ಓಕೆ. ಸೊ ಇವಾಗ ನ್ಯಾಷನಲ್ ಅಸಿಸ್ಟೆಂಟ್ ಫಾರ್ ಪೆಟ್ ಓನರ್ಸ್ ಅಂತ ಒಂದು ಪರ್ಟಿಕ್ಯುಲರ್ ವೆಬ್ಸೈಟು ನಾವು ಕೆಲಸ ಮಾಡ್ತಾಯಿದ್ದೀವಿ. ಅಲ್ಲೇನಂತ ಹೇಳಿದ್ರೆ ನಿಮ್ಮದು ಯಾವುದೇ ದೂರ ಇರ್ಬೋದು, ನಿಮ್ಮದು ಯಾವುದೇ ಥರ ಕಂಪ್ಲೇಂಟ್ ಇದ್ರೂ, ಅಂದರೆ ನಿಮಗೆ ಯಾವುದೋ ಒಂದು ವೆಟರ್ನರಿಯನ್ನು ಅದೊಂದು ಮೇಲೆ ಕಂಪ್ಲೇಂಟ್ ಮಾಡಬೇಕು, ಯು ಕ್ಯಾನ್ ಡೂ ದ್ಯಾಟ್. ಆ್ಯಂಡ್ ನೀವು ಯಾವುದೋ ಒಂದು ಬ್ರೀಡರ್ ಮೇಲೆ ಕಂಪ್ಲೇಂಟ್ ಮಾಡಬೇಕು ನೀವು ಮಾಡ್ಬೋದು. ಯಾವುದೋ ಒಂದು ಪೆಟ್ ಶಾಪ್ ಓನರ್ ಮೇಲೆ ನೀವೊಂದು ಕಂಪ್ಲೇಂಟ್ ಮಾಡ್ಬೋದು, ನೀವು ಅಲ್ಲಿ ಮಾಡ್ಬೋದು. ಅಲ್ಲಿ ನೀವು ಮಾಡಿದಾಗ ಲೈಕ್ ಅಲ್ಲಿ ಯಾವುದೋ ಪೆಟ್ ಶಾಪ್ ಓನರ್ ರೂಡಾಗಿ ಮಾತಾಡ್ದ, ಅಲ್ಲಿ ಯಾವುದೋ ಒಂದು ಪೆಟ್ ಶಾಪು ಅನ್ಕಂಡೀಷನಲ್ ಆಗಿ ಇಟ್ಟಿದ್ದಾರೆ, ಯಾವುದೋ ಒಂದು ವೆಟರ್ನರಿಯನ್ನು ಸುಮ್ಮನೆ ಬ್ಲಫ್ ಮಾಡಿ ದುಡ್ಡನ್ನ ನಿಮ್ಮ ಹತ್ರ ವಸೂಲಿ ಮಾಡ್ದ, ಬಟ್ ಯಾವುದೇ ಥರ ಉಪಯೋಗ ಮಾಡಲಿಲ್ಲ, ಆಮೇಲೆ ಇನ್ನೊಂದು ಅನ್ಪ್ರೊಫೆಷ್ನಲ್ ಆಗಿದ್ರು, ಈ ಥರ ಎಲ್ಲ ಬಂದಾಗ ಆ ಒಂದು ವೆಬ್ಸೈಟ್ ಏನು ಮಾಡುತ್ತೆ, ಅಲ್ಲಿ ನಾಪೋ ಅಂತ ಏನು ಹೆಸರು ಏನೋ ನ್ಯಾಷನಲ್ ಅಸಿಸ್ಟೆಂಟ್ ಫಾರ್ ಪೆಟ್ ಓನರ್ ಅಂತ ಏನಿದೆ, ಅಲ್ಲಿ ಕೆಲಸ ಏನಂತ ಹೇಳಿದ್ರೆ ಅಲ್ಲಿ ಪಾಪ್ ಒನ್ ವಾಯ್ಸ್ ಫೌಂಡೇಶನ್ದು ಕೆಲಸ ಏನಿರ್ತದೆ ಅಂದರೆ ಆ ಒಂದು ಕಂಪ್ಲೇಂಟ್ನ ಸೂಕ್ತವಾದ ಡಿಪಾರ್ಟ್ಮೆಂಟು ಮತ್ತು ಇಲಾಖೆಗೆ ಅದನ್ನು ತಲುಪಿಸೋ ಜವಾಬ್ದಾರಿ ನಮ್ಮದಾಗಿದೆ. ತಲುಪಿಸಿ ಅದನ್ನು ಯಾವ ಥರ ಅವರು ಎಕ್ಲೋನ್ ಮಾಡಿದ್ರು, ಯಾವ ಥರ ಅದ್ರ ಮೇಲೆ ಆ್ಯಕ್ಷನ್ ತಗೊಂಡಿದ್ದಾರೆ ಅನ್ನೋವಂಥದ್ದು ನಮ್ಮ ಕರ್ತವ್ಯ ಆಗಿರ್ತದೆ, ಆಮೇಲೆ ಆಬ್ಜೆಕ್ಟಿವ್ ಆಗಿರ್ತದೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ವೆಟರ್ನರಿಯನ್ ಕೌನ್ಸಿಲರ್ಗೆ ನಾರ್ಮಲಾಗಿ ಯಾವುದೇ ಒಂದು ವೆಟರ್ನರಿಯನ್ ಮೇಲೆ ಕಂಪ್ಲೇಂಟ್ ಬಂತು ಅಂದರೆ ವೆಟರ್ನರಿಯನ್ ಕೌನ್ಸಿಲರ್ಗೆ ಅದನ್ನು ಕಳಿಸೋ ಜವಾಬ್ದಾರಿ ನಮ್ಮದಾಗ್ತದೆ. ಆಮೇಲೆ ಅದ್ರ ಮೇಲೆ ಯಾವ ಥರ ಆ್ಯಕ್ಷನ್ ತೊಗೊಂಡ್ರು ಅಂತ ಫಾಲೋ ಅಪ್ ಮಾಡೋವಂಥ ಜವಾಬ್ದಾರಿ ನಮ್ಮದಾಗ್ತದೆ.